ಕರುನಾಡಿಗೆ ನಮಸ್ಕಾರ. ನಾನು ನಿಮ್ಮ ಅನಯ್ಯ ಸರ್, ಕಲ್ಕೋಟೆ, ಸೊಲ್ಲಾಪುರ ಜಿಲ್ಲೆ. ನೀವು ಅನ್ಬೋದು, ಏನು ಸರ್ ಈ ಪರಿಸ್ಥಿತಿಯೊಳಗೆ ವಿಡಿಯೋ ಮಾಡ್ತಾ ಇದ್ದೀರಲ್ಲ ಅಂಥೇಳಿ. ಎಲ್ಲ ಕರುನಾಡಿನ ವಿದ್ಯಾರ್ಥಿ ಮಿತ್ರರಿಗೆ ತುಂಬು ಹೃದಯದ ಅಭಿನಂದನೆಗಳು. ನನ್ನ ಜೀವನದ ಒಂದು ದೊಡ್ಡ ಸಾಧನೆ ಇವತ್ತು ಆಗಿದೆ. ಇವತ್ತು 19 ಡಿಸೆಂಬರ್ 2025. ಅಂಜಲಾದೇವಿ ಹೊಸಪೇಟೆ, ವಿಜಯನಗರ ಜಿಲ್ಲೆ. ಈ ತಂಗಿ ನಿನ್ನೆ ರಾತ್ರಿ ನನಗೊಂದು ಮೆಸೇಜ್ ಮಾಡಿದ್ದರು. ಸರ್, ತುಂಬ ಲೇಟಾಗಿ ನಾನು ನಿಮಗೆ ನನ್ನ ರಿಸಲ್ಟನ್ನು, ನನ್ನ ಫಲಿತಾಂಶವನ್ನು ಹೇಳುತ್ತಿದ್ದೇನೆ. ಕಳೆದ 1 ತಿಂಗಳ ಹಿಂದೆ ಕೆಸೆಟ್ ಫಲಿತಾಂಶ ಬಂದಿತ್ತು. ಆದರೆ ಕೆಲವು ಕಾರಣಗಳಿಂದ ನನ್ನ ರಿಸಲ್ಟ್ ಹೆಲ್ಡಪ್ ಮಾಡಿದ್ರು. ನಿನ್ನೆ ನೈಟ್ ನನಗೆ ರಿಸಲ್ಟ್ ಫಲಿತಾಂಶ ಕೊಟ್ಟಿದ್ದಾರೆ. ಸೊ ಆ ರಿಸಲ್ಟ್ ನಾನು ನಿಮಗೆ ಖುಷಿಯಿಂದ ಹೇಳುತ್ತಿದ್ದೇನೆ ಅಂತೇಳಿ ಅಂಜಲಾದೇವಿ 2 ಮಕ್ಕಳ ತಾಯಿ, ಆಮೇಲೆ ಅವ್ರ ಮಿಸ್ಟರ್, ಅವ್ರ ಯಜಮಾನರು ಕೂಡ ನನಗೆ ಫೋನ್ ಮಾಡಿ ಮಾತಾಡಿದರು. ಅಂಜಲಾದೇವಿ ಮತ್ತು ಅವರ ಹಸ್ಬೆಂಡ್ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ನೀವು ಮೆಸೇಜ್ ಮಾಡಿದ್ರಿ ಸರ್, ಮತ್ತು ಫೋನ್ ಕೂಡ ಮಾಡಿದ್ರಿ ನಿನ್ನೆ ಸಂಜೆಗೆ. ನೀವು 400ನೇ ವಿದ್ಯಾರ್ಥಿ. ನನಗೆ ಅನಿಸೇ ಇರಲಿಲ್ಲ 400 ಜನ ನನ್ನ ವಿಡಿಯೋಗಳನ್ನು ನೋಡಿ, ನನ್ನ ಬುಕ್ಗಳನ್ನು ಓದಿ, ನಾನು ಮಾಡಿದ ವಿಡಿಯೋಗಳಿಂದ ನೋಡಿ ನೋಟ್ಸ್ ಮಾಡಿಕೊಂಡು ರಿಸಲ್ಟ್ ಪಡೆಯುತ್ತಾರೆ ಅಂತೇಳಿ. ಅದು ರಿಸಲ್ಟ್ ಬಂದುಬಿಡ್ತು 400. ಅವ್ರ ಬಗ್ಗೆ ನಾನು ಸ್ಟೇಟಸ್ ಕೂಡ ಹಾಕಿದ್ದೆ ನಿನ್ನೆ ನೈಟ್. ಆ ವಿಡಿಯೋ, ಆ ಸ್ಟೇಟಸ್ ನೋಡಿದ ತಕ್ಷಣ ಇನ್ನೊಬ್ಬರು ಯಾರು ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯವರು, ವಸಂತ ಅಂತೇಳಿ, ವಸಂತ ಸರ್ ಅವರು ಇವಾಗ ಬೆಂಗಳೂರಿನಲ್ಲಿ ಒಂದು ಡಿಗ್ರಿ ಕಾಲೇಜಲ್ಲಿ ಸೀನಿಯರ್ ಅಸಿಸ್ಟೆಂಟ್ ಲೈಬ್ರರಿಯನ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ವಸಂತ ಡೆಕ್ಕಾಲೆ ಇವರು ಇವತ್ತು ಬೆಳಗ್ಗೆ ನನಗೆ ಮೆಸೇಜ್ ಕಳಿಸಿದ್ರು, ದಾನಯ್ಯ ಗುರುಗಳೇ, ನಾನು ಕೂಡ ಪರೀಕ್ಷೆ ಪಾಸ್ ಮಾಡಿದ್ದೇನೆ ಅಂಥೇಳಿ. ಅವರು 400ನೇ 401ನೇ ವಿದ್ಯಾರ್ಥಿ ಅವರು. ಇನ್ನೇನು ಅವ್ರ ಬಗ್ಗೆ ಒಂದು ಸ್ಟೇಟಸ್ ಹಾಕಿದ ತಕ್ಷಣ ಯಾರು ನಮ್ಮ ಯಾವ್ರದವರು, ಕಲಬುರಗಿ ಜಿಲ್ಲೆ ಜೇವರ್ಗಿದವರು ಯಲ್ಲಾಲಿಂಗ ಸುಬೇದಾರ್ ಸರ್, ಇವರು ಮೆಸೇಜ್ ಮಾಡಿದ್ರು. ಸರ್, ನಾನು 402nd 402ನೇ ವಿದ್ಯಾರ್ಥಿ. ನಾನು ಕೂಡ ನಿಮ್ಮ ವಿಡಿಯೋಗಳನ್ನು ನೋಡಿ, ನಿಮ್ಮ ಬುಕ್ಗಳನ್ನು ಓದಿ, ನಿಮ್ಮ ಮಾತನ್ನು ಕೇಳಿ ನಾನು ಕೂಡ ಕೆಸೆಟ್ ಪಾಸ್ ಆಗಿದ್ದೇನೆ. ನಾನು 402ನೇ ವಿದ್ಯಾರ್ಥಿ. ಆಮೇಲೆ 1-2 ವರ್ಷದ ಹಿಂದೆ ಪ್ರಾರಂಭದಲ್ಲಿ ನೀವು ವಿಡಿಯೋ ಮಾಡ್ತಾಯಿದ್ರಿ. ಆವಾಗ ಕೂಡ ನಾನು ನಿಮ್ಮ ಬುಕ್ಗಳನ್ನು ಓದಿ, ನಿಮ್ಮ ವಿಡಿಯೋಗಳನ್ನು ನೋಡಿ ನೆಟ್ ಎಕ್ಸಾಮ್ ಪಾಸ್ ಮಾಡಿದ್ದೆ 2022 ಹೀಗೆ ಅವರು ಹೇಳಿದರು. ನಿನ್ನೆ ನೈಟ್ ಕೊಪ್ಪಳದಿಂದ ಯಮನೂರಪ್ಪ ಸರ್ ಅವರಂದ್ರೆ, ದಾನಯ್ಯ ಸರ್, ನಾನು 2024ರಲ್ಲಿ ಕೆಸೆಟ್ ಪಾಸ್ ಆಗಿದ್ದೆ. ಹೋದ ವರ್ಷವೇ ನಾನು ನಿಮ್ಮನ್ನು ಬಂದು ಭೇಟಿ ಆಗಬೇಕು ಅಂತೇಳಿ ವಿಚಾರ ಮಾಡಿದ್ದೆ. ಬಟ್ ಭೇಟಿ ಆಗೋದಾಗಲಿಲ್ಲ. ಅದಕ್ಕೆ ಕಾರಣ ನನ್ನ ಗೆಳೆಯನ ರಿಸಲ್ಟ್ ಬರಲಿಲ್ಲ. ಸುನೀಲ್ ಸರ್ ಯಾದಗಿರಿಯಿಂದ ಅವ್ರ ರಿಸಲ್ಟ್ ಬರಲಿಲ್ಲ. ಹೀಗಾಗಿ
ಅವ್ರದ್ದು ರಿಸಲ್ಟ್ ಬಂದಾಗ ಇಬ್ಬರು ಜನ ಕೂಡಿ ನಮ್ಮನ್ನು ಭೇಟಿ ಮಾಡ್ತೀವಿ ಅಂತೇಳಿ ಹೇಳಿದರು. ಸರ್ ಯಾಕೆ ಈ ವಿಡಿಯೋ ಇವಾಗ ವಿಡಿಯೋ ಮಾಡ್ತಾಯಿದ್ರಿ, ಎಲ್ಲಿದ್ರಿ, ಏನು ಪರಿಸ್ಥಿತಿ ಅಂತೇಳಿ ನಿಮ್ಮ ಮನಸ್ಸಿನೊಳಗೆ ಪ್ರಶ್ನೆ ಇರ್ಬೋದು. ಮೊದಲಿಗೆ ಇನ್ನೊಂದು ಸಲ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ. ಕಳೆದ 20 ದಿವಸಗಳಿಂದ ನಾನು ವಿಡಿಯೋನೇ ಮಾಡೇ ಇಲ್ಲ. 20ರಿಂದ ಸಾಕಷ್ಟು ಒಂದು ತಿಂಗಳಾಯ್ತು ನನಗೆ ವಿಡಿಯೋ ಮಾಡ್ಲಿಕ್ಕೆ ಸಮಯನೇ ಸಿಕ್ಕಿಲ್ಲ ರೀ, ನಿಜ ಹೇಳ್ತೀನಿ ರೀ. ಅದಕ್ಕೆ ಕಾರಣ 2 ನವಂಬರ್ 2025 ಕೆಸೆಟ್ ನಡೆದಿತ್ತು. ಅದರ ಫಲಿತಾಂಶ 21 ನವಂಬರಂದು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು. 21ನೇ ತಾರೀಕಿಗೆ ರಿಸಲ್ಟ್ ಡಿಕ್ಲೇರ್ ಮಾಡಿದ್ದು. 22ನೇ ತಾರೀಕಿಗೆ ಒಂದು 3 ದಿವಸ ಶಾಲೆಯ ಟೂರ್, ಆ ಕೆಲಸದೊಳಗೆ ನಾನು ಬ್ಯುಸಿಯಾಗಿದ್ದೆ. ಅದಾದ ನಂತರ 2 ದಿವಸ ಪರೀಕ್ಷೆಯ ಡ್ಯೂಟಿ. ಅದಾದ ನಂತರ ನಮ್ಮ ಶಾಂತಲಕ್ಷ್ಮಿಗೆ 8 ದಿವಸ ಆರಾಮಿರಲಿಲ್ಲ ರೀ. ಸೊಲ್ಲಾಪುರದೊಳಗೆ ಹಾಸ್ಪಿಟಲ್ದೊಳಗೆ ಅಡ್ಮಿಟ್ ಮಾಡಿದ್ದೀವಿ, ಅದು 8 ದಿವಸ. ಅದು ಆದ ತಕ್ಷಣ ನವೋದಯ ಎಕ್ಸಾಮ್ ಡ್ಯೂಟಿ. ಅದಾದಮೇಲೆ ಮಹಾರಾಷ್ಟ್ರದಲ್ಲಿ ನಡೆದ ಇಲೆಕ್ಷನ್ ಡ್ಯೂಟಿ. ಅದು ಮುಗಿಸಿ ಇನ್ನೇನು ನೆಟ್ ಸಲುವಾಗಿ ವಿಡಿಯೋ ಮಾಡಬೇಕು ಅನ್ನೋದ್ರೊಳಗೆ ನಮ್ಮ ಸಂಗೀತ ಮೇಡಮ್ ಅವರು, ನಮ್ಮ ಮಿಸ್ಸಸ್ ಅವ್ರ ತಾಯಿಗೆ ಆರಾಮಿರಲಿಲ್ಲ ರೀ. ತುಂಬ ಬಡವರು ಅವರು, ಭಾಳ ಬಡವರು, ಆರಾಮಿರಲಿಲ್ಲ. ಅವರಿಗೆ ಎಲ್ಲಿ ವಿಜಯಪುರದ ಅಲ್ ಅಮೀನ್ ಹಾಸ್ಪಿಟಲ್ದೊಳಗೆ ಅಡ್ಮಿಟ್ ಮಾಡಿದ್ದಾರೆ. ಇದು ಹಾಸ್ಪಿಟಲ್, ತುಂಬ ಬಡವರು ಅವರು. ಬಟ್ ನನಗೆ ಹೇಳೇ ಇಲ್ಲ ಹೀಗೆ. ಆಮೇಲೆ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಇಲ್ಲ ಅಡ್ಮಿಟ್ ಮಾಡಿದ್ದಾರೆ ಅವರಿಗೆ ಅಂತೇಳಿ, ಪೇಷಂಟ್ ಸ್ವಲ್ಪ ಸೀರಿಯಸ್ ಆಗಿದೆ, ಅಡ್ಮಿಟ್ ಮಾಡಿದ್ದಾರೆ ಅಂತೇಳಿ. ಅಪ್ಪ ಅಂತ ಇನ್ನು ಇಲ್ಲಿ ಅವ್ರ ಜೊತೆಗೆ ಇರಬೇಕಲ್ಲ. ಯಾಕೆ ಸಂಗೀತ ನಮ್ಮ ಮೇಡಮ್ ಅಂದಳು, ಇಲ್ಲ ನಾವೇ ಹೋಗಂಬ್ರಿ, ನನ್ನಂದ್ರೆ ರಜೆ ಸಿಗೋಂಗಿಲ್ಲ. ಮತ್ತು ನಮ್ಮ ಹೆಡ್ ಮಾಸ್ಟರ್ ಸರ್ ಅವ್ರಿಗೆ ವಿನಂತಿ ಮಾಡಿ ರಜೆ ಪಡೆದುಕೊಂಡೆ. ನಾನು 1 ವಾರ ಆಯ್ತು ರಜೆ ತೆಗೆದುಕೊಂಡು ಇಲ್ಲಿ ಬಿಜಾಪುರದೊಳಗೆ ಬಂದೀವಿ. 1 ವಾರ ಆಯ್ತು ನಾನು ಇಲ್ಲೇ ಬಿಜಾಪುರದೊಳಗೆ ಇದ್ದೀನಿ ರೀ. ನಮ್ಮ ಮಿಸ್ಸಸ್ ಅವರ ತಾಯಿ ಅಂದ್ರೆ ನಮ್ಮ ಅತ್ತೆಯವರನ್ನು ನೋಡಿಕೊಳ್ಳೋ ಜವಾಬ್ದಾರಿ. ಹೀಗಾಗಿ ಏನಾಗ್ಯದ ರೀ, ಈಗ ಅವ್ರು ನಾವು ಸೀಸ್ ಓಕೆ, ಕಂಪ್ಲೀಟ್ ಆರಾಮಾಗಿದೆ, ಏನು ತೊಂದರೆ ಇಲ್ಲ. ನಾಳೆ ಮತ್ತೆ ಅಕ್ಕಲ್ಕೋಟಕ್ಕೆ ಹೋಗ್ಬೇಕು ಬೆಳಗ್ಗೆ. ಇದೇ ಸಂದರ್ಭದೊಳಗೆ ಕೆಸೆಟ್ ಪರೀಕ್ಷೆ ಪಾಸ್ ಆದಂಥ 400 ವಿದ್ಯಾರ್ಥಿಗಳ ಒಂದು ಡಾಟಾ ಅದನ್ನು ಬರೀಬೇಕಲ್ಲ. ಸುಮ್ಮನೆ ಹೇಳ್ತಾರೆ ಅಂತೇಳಿ ಹಿಂಗೂ ಅನ್ಬೋದಲ್ಲ. ಸುಮ್ಮನೆ ಹೇಳೋದು ಹಂಗೆ ರೀ. ಯಾರು ಯಾವ ಸಬ್ಜೆಕ್ಟು, ಯಾವ ಊರದವರು, ಎಷ್ಟು ಮಾರ್ಕ್ಸು, ಅವರು ರೋಲ್ ನಂಬರ್, ಅವ್ರ ಸೀಟ್ ನಂಬರ್ ಯಾವುದು ಅನ್ನೋದೆಲ್ಲ ನೋಟ್ಬುಕ್ದೊಳಗೆ ಬರೆದಿಟ್ಟಿನಿ ರೀ ನಾನು. 400 ಟು ಇವತ್ತಿನ ತನಕ ಇಲ್ಲಿ ಕೆಸೆಟ್ ಎಷ್ಟು ಜನ ಪರೀಕ್ಷೆ ಪಾಸ್ ಆದರೂ ಅವ್ರ ಕಂಪ್ಲೀಟ್ ಹೆಸರು, ಅವ್ರ ಸಬ್ಜೆಕ್ಟು, ಅವ್ರ ಊರು, ಅವ್ರಿಗೆ ಎಷ್ಟು ಅಂಕಗಳು ಬಂದು, ಮ್ಯಾಕ್ಸಿಮಮ್ ಅವರೆಲ್ಲ ಫೋಟೋಗಳು ಅವರೆಲ್ಲ ಕಳಿಸಿದ್ರು ನನಗೆ. ಅವ್ರದ್ದೆಲ್ಲ ಡಾಟಾ ಬರೆದು. ಇನ್ನು ಪ್ರಜಾವಾಣಿ ಪತ್ರಿಕೆಯ ಸಂಪಾದಕರು ಮನೋಜ್ ಕುಮಾರ್ ಸರ್ ಫೋನ್ ಮಾಡಿದರು, ದಾನಯ್ಯ ಈ ಬಾರಿ ಏನೋ ಬರ್ಜರ್ ಲಾಟ್ರಿ ಸಿಕ್ಕೈತೆ ಅಂತ ನಿನ್ನ ವಿಡಿಯೋಗಳನ್ನು ನೋಡಿ ಹುಡುಗರು ಪರೀಕ್ಷೆ ಪಾಸ್ ಮಾಡಿದ್ದಾರೆ, ಅದು ಡಾಟಾ ತೆಗೆದುಕೊಂಡು ಬಾ ಅಂತೇಳಿ ಕಲಬುರಗಿ ಕರೆದಿದ್ದರು. ಹೀಗಾಗಿ ಕಲಬುರಗಿ ಹೋಗಿದ್ದೇವೆ, ಗುಲ್ಬರ್ಗಕ್ಕೆ. ಅಲ್ಲಿ ಹೋಗಿ ಅವರಿಗೆಲ್ಲ ಡಾಟಾ ತೋರಿಸಿ ಅವ್ರಿಗೆ ಭೇಟಿಯಾಗಿ ಅದನ್ನೆಲ್ಲ ಹೇಳಿ ಅವರು ಖುಷಿಪಟ್ಟರು. ಅವರು ಆಗಲಿ ದನ ಅಂತೇಳಿ. ಅವ್ರು ಆಮೇಲೆ ಬೆಂಗಳೂರು ಸರ್ ಜೊತೆ ಮಾತಾಡಿದ್ರು. ಆಮೇಲೆ TV9 ಸರ್ ಅವ್ರಿಗೂ ಮಾತಾಡಿ, ನಾನು TV9 ಎಲ್ಲಿ ನ್ಯೂಸ್ ಮಾಡ್ತೀರಿ ಸರ್, ನಾನು ಆಲ್ರೆಡಿ ಇಲ್ಲಿ ಹಾಸ್ಪಿಟಲ್ ಕೆಲಸನೊಳಗಿದ್ದೀನಿ, ನನ್ನ ಕೈಲಿ ಆಗಂಗಿಲ್ಲ ಸರ್, ಈಗೇನು ಬ್ಯಾಡ್ರಿ ಸರ್ ಅಂತೇಳಿ. ಈಗ ವಿಡಿಯೋ ಯಾಕೆ ಮಾಡ್ತಾಯಿದ್ದೀರಿ ಸರ್ ಅಂತೇಳಿ ನಿಮಗೆ ಪ್ರಶ್ನೆ ಕೇಳ್ಬೋದು. ಏನಾಗಿದ್ರಿ, ನಿನ್ನೆ ಮತ್ತು ಇವತ್ತೊಂದು 2-3 ದಿವಸದಿಂದ ಸಿಕ್ಕಾಪಟ್ಟೆ ನಾನು ಸ್ಟೇಟಸ್ ಇಟ್ಟಿದ್ದೆ. ನನ್ನ ಮೇಲೆ ಪ್ರೀತಿ, ನನ್ನ ಮೇಲೆ ಗೌರವ, ನನ್ನ ಮೇಲೆ ನಂಬಿಕೆ ಇರುವಂಥ ಆತ್ಮೀಯ ಎಲ್ಲ ವಿದ್ಯಾರ್ಥಿ ಬಳಗದವರು, ಏನು ಸರ್ ಭಾಳ ವಿಡಿಯೋ ಸ್ಟೇಟಸ್ ಇಡ್ತಾ ಇದ್ದೀರಲ್ಲ ಅಂತೇಳಿ. ಏನಿಲ್ಲ, ಅವರೆಲ್ಲ ಪರೀಕ್ಷೆ ಪಾಸ್ ಆಗಿದ್ದಾರೆ, ನೀವು ಪಾಸ್ ಆಗಿರೋ ಮನೋಭಾವನೆಯಿಂದ ವಿಡಿಯೋ ಸ್ಟೇಟಸನ್ನು ಹಾಕಿದ್ದಾರೆ. ಯಾರಿಗೂ ನೋವಾಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಯಾರಿಗೂ ತ್ರಾಸ ಆಗಬಾರ್ದು, ಆ ಉದ್ದೇಶ ನಂದೈತೆ. ನಾವು ನೆಮ್ಮದಿಯಾಗಿದ್ದು, ಯಾಕಂದರೆ ಜೀವನ ಸಿಗೋದೇ ಅಪರೂಪ, ನಾವು ಹುಟ್ಟುವುದೇ ಅಪರೂಪ, ಈ ಪೃಥ್ವಿ ಮೇಲೆ ಬಂದಿದ್ದೇವೆ ಅಪರೂಪ. ಇದು ನಮಗೆ ಸಿಕ್ಕಿದ್ದೇ ಒಂದು ಜೀವನ. ಈ ಸಿಕ್ಕ ಜೀವನದೊಳಗೆ ಸಂತೋಷವಾಗಿ ಇರೋದೇ
ನಮ್ಮ ಉದ್ದೇಶ. ಆ ಸಂತೋಷವಾಗಿ ಇರುವುದ್ರ ಜೊತೆಗೆ ಇನ್ನೊಬ್ಬರ ಸಂತೋಷವನ್ನು, ಇನ್ನೊಬ್ಬರ ನೆಮ್ಮದಿಯನ್ನು ಹಾಳು ಮಾಡಬಾರ್ದು. ಆ ಎಚ್ಚರಿಕೆಯೊಂದಿಗೆ ನಾನು ನನ್ನ ಚಟುವಟಿಕೆಯನ್ನು ಮಾಡ್ತಾಯಿದ್ದೀನಿ ರೀ. ಏನು ಸರ್ ವಿಡಿಯೋನೇ ಮಾಡಿಲ್ಲಲ್ಲ, ಮಕ್ಕಳಿಗೆ ಪಾಠನೇ ಮಾಡಿಲ್ಲ, ನೀವು ಏನು ಅಂತಿರ್ತೀರಿ ನೀವೆಲ್ಲರೂ. ನಾನು ನಿಜ ಹೇಳ್ತೀನಲ್ಲ ರೀ, ನಿಮ್ಗೆ ಅಗದಿ ದೇವರ ಮೇಲೆ ಪ್ರಮಾಣ, ನನ್ನ ಶಾಂತಲಕ್ಷ್ಮಿ ಅಂದ್ರೆ ನನ್ನ ದೇವತೆ, ಅವಳ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ ರೀ, ನನಗೆ ಟೈಮೇ ಸಿಕ್ಕೇ ಇಲ್ಲ. ಅಂದರೆ 8 ರಿಂದ 9 ದಿವಸ ಶಾಂತಲಕ್ಷ್ಮಿ ಹಾಸ್ಪಿಟಲು, ಆಮೇಲೆ ಇದು 8 ದಿವಸ ವಿಜಯಪುರದೊಳಗೆ ಹಾಸ್ಪಿಟಲು, 2 ದಿವಸ ಇಲೆಕ್ಷನ್ ಡ್ಯೂಟಿ, 3 ದಿವಸ ಸ್ಕೂಲ್ ಪ್ರವಾಸ, ಆಮೇಲೆ ಎಕ್ಸಾಮ್ ಡ್ಯೂಟಿ, ನವೋದಯ ಎಕ್ಸಾಮು. ಅಪ್ಪ ತಲೆ ಕೆಟ್ಟು ಹೋಗೈತಿ ನನಗಂತೂ. ಆಮೇಲೆ ಪ್ರಜಾವಾಣಿ ಪತ್ರಿಕೆದು ಸುದ್ದಿ. ಇನ್ನು ನೆಟ್ ಎಕ್ಸಾಮು ನಾಳೆ 31ನೇ ತಾರೀಕಿಗೆ ಆಗೈತಿ. ಇನ್ನು ನೆಟ್ ಎಕ್ಸಾಮ್ ಸಲುವಾಗಿ ವಿಡಿಯೋ ಮಾಡಬೇಕು. ನಾನು ಹೇಳಿನಲ್ಲ, ಆಲ್ರೆಡಿ ಇದಕ್ಕಿಂತ ಮುಂಚೆ ನಾನು ವಿಡಿಯೋ ಮಾಡಿದ್ದೀನಿ ರೀ. ಆ ವಿಡಿಯೋ ನೀವು ಎಲ್ಲರೂ ನೋಡಂತ ಹೇಳಿದ್ದೆ ನಾನು ನಿಮಗೆ. ಮೊದಲಿನ ವಿಡಿಯೋಗಳನ್ನು ನೀವು ನೋಡಿದ್ರೆ ನೀವು ಖಂಡಿತ ಕೆಸೆಟ್ ಪಾಸ್, ಖಂಡಿತ ಆಲ್ರೆಡಿ ನೋಡಿ. ಇಷ್ಟೆಲ್ಲ 402 ವಿದ್ಯಾರ್ಥಿಗಳ ಪರೀಕ್ಷೆ ಪಾಸ್ ಮಾಡ್ತಾರೆ. ಇದರ ಅರ್ಥ ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು, ಅವ್ರು ನೋಟ್ಸ್ ಮಾಡಿದ್ದು, ಅವರು ಓದಿದ್ದು, ಅವ್ರು ರಿವಿಷನ್ ಮಾಡಿದ್ದು, ಅವರು ಕ್ವಶನ್ ಪೇಪರ್ ಅನಾಲಿಸಿಸ್ ಮಾಡಿದ್ದು, ನಾನು ಬೋರ್ಡ್ ಮೇಲೆ ಬರೆದಂಥ ಪಾಯಿಂಟ್ಸ್ಗಳನ್ನು ನೋಟ್ಬುಕ್ದೊಳಗೆ ಬರೆದು ಅದನ್ನು ರಿವಿಷನ್ ಮಾಡಿದವರು, ಅವ್ರ ರಿಸಲ್ಟ್ ಸಿಕ್ಕಿದೆ. ಮತ್ತು ನಿಮಗೂ ಕೂಡ ಸಿಗ್ತೈತಿಲ್ಲ. ನೆಟ್ ಎಕ್ಸಾಮ್ ನೋಡಿರಿ, ನೆಟ್ ಆಮೇಲೆ TET ಒಂದು 2-3 ದಿವಸ ಕ್ಲಾಸ್ ಕೂಡ ಮಾಡಿದ್ದೆ. TET ನಾನು ಈ ಬಾರಿ ಎಕ್ಸಾಮ್ ಅಪ್ಲಿಕೇಶನ್ ಹಾಕಿದ್ದೆ, ಬಟ್ TET ಎಕ್ಸಾಮ್ ಬರೆಯೋದಾಗಲಿಲ್ಲ ನನಗೆ. ಯಾಕೆ ಆಗಲಿಲ್ಲ ಅಂದ್ರೆ TET ಸಲುವಾಗಿ ಒಂದು 2 ದಿವಸ ವಿಡಿಯೋ ಮಾಡಬೇಕಂತೇಳಿ ನಾನು ನಿರ್ಧಾರ ಮಾಡಿದೆ. ಕೊನೆಗೆ ನಮ್ಮ ಸಂಗಮ್ಮ ಅಂತೇಳಿ ಒಬ್ಬರು ಯಾದಗಿರಿಲಿಂದ ತಂಗಿ, ಸರ್ ನಾವು TET ಸಲುವಾಗಿ ನಮ್ಮ ಕ್ಲಾಸ್ ಆದರೂ ಮಾಡಿರಿ ಸರ್. ನಾನು ಹೋಗಿ ಎಕ್ಸಾಮ್ ಬರೋದು ಪಾಸ್ ಆಗೋದಕ್ಕಿಂತ ಅಟ್ಲೀಸ್ಟ್ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ಗೆ ರಿಲೇಟೆಡ್ ಇರೋ ವಿಡಿಯೋಗಳನ್ನು ಮಾಡಬೇಕಂತ ತಿಳ್ಕೊಂಡು ಶನಿವಾರ ಆಮೇಲೆ ಭಾನುವಾರ ಸಂಡೇ ಬೆಳಗ್ಗೆ ಫುಲ್ಲು ಒಂದು 10 ವಿಡಿಯೋಗಳನ್ನು ಮಾಡಿದ್ದೆ ನಾನು TETಗೆ ಸಲುವಾಗಿ. ನೋಡಿರಿ, ಮಾಡೋ ಮನಸ್ಸೈತಿ, ಇಲ್ಲ ನಂಗಿಲ್ಲ, ಆದರೆ ಕಂಪ್ಲೀಟ್ ಮಾಡಿ. ಯಾಕಂದ್ರೆ ಏನಾಗಿದೆ, ನೀವೆಲ್ಲರೂ ನಮ್ಮ ಮೇಲೆ ನಂಬಿಕೆ ಇಟ್ಟಿರಿ. ಆ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗಬೇಕಾದ್ರೆ ನಾವು ಕೆಲಸ ಮಾಡಲೇಬೇಕು. ಇದು ಅಲ್ ಅಮೀನ್ ಅಂತ ಹಾಸ್ಪಿಟಲ್. ಆಮೇಲೆ ಏನಾಗಿತ್ತು, ಇವತ್ತು ಬೆಳಗ್ಗೆ ರಾಜಸ್ಥಾನ್ ಅಲ್ಲಿ ಸೆಂಟ್ರಲ್ ಯೂನಿವರ್ಸಿಟಿ ಆಫ್ ರಾಜಸ್ಥಾನ್ ಅಜ್ಮೇರ್ ಅಂತ ಹೇಳ್ತೆ, ಅಜ್ಮೇರ್ದೊಳಗೆ ದರ್ಗಾ ಇದೆ. ಅಲ್ಲಿ ಒಂದು ಸೆಂಟ್ರಲ್ ಯೂನಿವರ್ಸಿಟಿ ಇದೆ. ಆ ಸೆಂಟ್ರಲ್ ಯೂನಿವರ್ಸಿಟಿ ಒಳಗೆ ನಮ್ಮ ಕರ್ನಾಟಕದ ಒಬ್ಬರು ವಿದ್ಯಾರ್ಥಿ ಇದ್ದಾರೆ, B.Ed ಮಾಡ್ತಾಯಿದ್ದಾರೆ, ರಾಘವೇಂದ್ರ ಜೈನಾಪುರ್. ಅವರು ಜಮಖಂಡಿ ಅವರು ಮೂಲತಃ, ಆದರೆ ಈಗ ಎಲ್ಲಿದ್ದಾರೆ ಅವರು, B.Ed ಮಾಡೋ ಸಲುವಾಗಿ ಸೆಂಟ್ರಲ್ ಯೂನಿವರ್ಸಿಟಿಗೆ ಹೋಗಿದ್ದಾರೆ ರಾಜಸ್ಥಾನಕ್ಕೆ. ಅಲ್ಲಿಂದ ಹೇಳಿದ್ರು, ದಾನಯ್ಯ ಸರ್, ನಾನು ಕೆಸೆಟ್ ಕೂಡ ಪಾಸ್ ಆಗಿದ್ದೀನಿ, ಫಿಸಿಕ್ಸ್ ಸಬ್ಜೆಕ್ಟಲ್ಲಿ TET ಪಾಸ್ ಆಗಿದ್ದೇನೆ, ನಿಮ್ಮ ವಿಡಿಯೋಗಳು ನೋಡಿ ನಿಮ್ಮ ಪ್ರೇರಣೆ ಮಾತುಗಳನ್ನು ಕೇಳಿ ನಾನು ಪಾಸ್ ಆಗಿದ್ದೀನಿ ಸರ್ ಅಂತೇಳಿ ಅವರು ಇವತ್ತು ಬೆಳಗ್ಗೆ ನನಗೆ ಇದು ಕಳಿಸಿದ್ರು, ಮೆಸೇಜ್ ಕಳಿಸಿದ್ರು, ಫೋಟೋ ಕಳಿಸಿದ್ರು. ಖುಷಿ ಆಯಿತು ಅವ್ರ ಬಗ್ಗೆನೂ ಹೇಳೋ ಸಲುವಾಗಿ. ಇನ್ನು ಏನಾಗ್ತದೆ ರೀ, ಏನು ಹೇಳಬೇಕು, ಎಲ್ಲಿಂದ ಹೇಳಬೇಕು? ನೀವೆಲ್ಲರೂ ಅಂತಿದ್ರಿ ಸರ್ ಕೆಸೆಟ್ಗೆ ನೆಟ್ಟಿಗೆ ಏನೂ ವಿಡಿಯೋನ ಮಾಡ್ತಾಯಿಲ್ಲ, ಬರೀ ಪರೀಕ್ಷೆ ಪಾಸ್ ಆದ್ರ ಬಗ್ಗೆ ಸ್ಟೇಟಸ್ ಹಾಕೊಂಡು ಕುಳ್ತಿದ್ರೆ ಅಂತೇಳಿ ಹಿಂಗೆ ಸಾಕಷ್ಟು ವಿದ್ಯಾರ್ಥಿಗಳು ಸ್ವಲ್ಪ ನಾರಾಜು ವ್ಯಕ್ತ ಮಾಡ್ಲಾಗತ್ತಾರೆ ನನ್ನ ಮೇಲೆ. ಏನು ಸರ್ ಬರೀ ನೀವು ಪಾಸ್ ಆದ್ರ ಬಗ್ಗೆನೇ ಅಡ್ವರ್ಟೈಸ್ ಮಾಡ್ಕೊಂಡು ಕೂತಿರಲ್ಲ. ಹಾಗಿಲ್ಲಮ್ಮ ತಂಗಿ, ನಿಮ್ಗೆ ಕ್ಷಮೆ ಇರಲಿ, ತಮ್ಮದೇ ನಾನು ವಿಡಿಯೋ ಮಾಡಬಾರ್ದು ಅನ್ನೋ ಉದ್ದೇಶ ಅಲ್ಲ, ಜವಾಬ್ದಾರಿ ಇರ್ತೈತಲ್ಲ. ಈಗ ನಮ್ಮ ಮಿಸ್ಸಸ್ ತಾಯಿಗೆ ಆರಾಮಿಲ್ಲ ಅಂದ್ಬೇಕು, ಅವ್ರು ಯಾರು ನೋಡ್ಬೇಕು, ಅವರಿಗೆ ನಾವೇ ನೋಡಬೇಕಲ್ಲ. ಅವ್ರು ಕಾಳಜಿ ತೊಗೊಳ್ಳೋರು ಯಾರು, ನಾವೇ ತಗೋಬೇಕು. 2016ರಲ್ಲಿ ಅವು ನಮ್ಮ ಸಂಗೀತ ಅವ್ರದ್ದು ಅಪ್ಪಾಜಿ ಅಂದ್ರೆ ನಮ್ಮ ಮಾವನವರು, ಅವ್ರಿಗೆ BLDದೊಳಗೆ ಹಾಸ್ಪಿಟಲ್ದೊಳಗೆ ಅಡ್ಮಿಟ್ ಮಾಡಿದರು. ಆ ಟೈಮ್ದೊಳಗೆ ಅವ್ರು ನನಗೆ ದುಡ್ಡು ಬೇಡಿದ್ರು, ಸ್ವಲ್ಪ ಒಂದು 50,000 ರೂಪಾಯಿ ಕೊಡ್ರಿ ದವಾಖಾನೆಗೆ ತೋರಿಸೋಣ ಅಂತೇಳಿ. ಅವಾಗ ಭಾಳ ಕಷ್ಟ, ನಂದು ಕಷ್ಟ ಅಂದ್ರೇನು ತೀರ್ಲಾರ್ದಷ್ಟು ಕಷ್ಟ. ನನಗೆ 50,000 ರೂಪಾಯಿ ಅವ್ರಿಗೆ ಕೊಡೋದಾಗಲಿಲ್ಲ. ಕೊನೆಗೆ ಅವ್ರಂದರು ಒಂದು 25,000 ರೂಪಾಯಿ ಕೊಡ್ರಿ ಸರ್ ಅಂತಂದು. 25,000 ಕೊಡೋದಾಗಲಿಲ್ಲ ರೀ.
ಇಲ್ಲರಿ ಹೈಸ್ಕೂಲ್ ಟೀಚರ್ ಇದ್ದರೆ 25,000 ರೂಪಾಯಿ ಆಗಂಗಿಲ್ಲೇನು. ಆಮೇಲೆ ಒಂದು 2 ದಿವಸ ಬಿಟ್ಟು ಒಂದು 10,000 ರೂಪಾಯಿ ಕೊಡುವತ್ತಂದ್ರೆ ನಿಮಗೆ ಸುಳ್ಳು ಹೇಳಂಗಿಲ್ಲ. ಅದು ಘಟನೆ ನಡೆದಿದ್ದ ಘಟನೆ. 50,000 ಬಿಡೋದಕ್ಕೆ ನೀನು ಯಾರಿಗೆ ಬಿಡೋದು ಅಂತ ತಿಳ್ಕೊಂಡು ಸಿಕ್ಕಾಪಟ್ಟೆ ಸಾಲ ಭಾಳ ತೊಂದರೆದೊಳಗಿದ್ದೆ. ಆವಾಗ ನನ್ನ PhD ಗೈಡ್ ಅವ್ರಿಗೆ ಅಂದೆ, ಸರ್ ನನಗೊಂದು 50,000 ರೂಪಾಯಿ ಕೊಡ್ರಿ, ನಾನು ನಿಮಗೆ ನನ್ನ ಪೇಮೆಂಟ್ ಆದಮೇಲೆ ಕೊಡ್ತೀನಿ, ಒಂದು 3 ತಿಂಗಳಾಯ್ತು ಪೇಮೆಂಟ್ ಆಗಿಲ್ಲ ಅಂತ ಕೇಳಿದೆ. ಅದೊಂದು ದೊಡ್ಡ ಕಥೆ ಅದ, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೇಳಂಗಿಲ್ಲ. ಮತ್ತು ಹೇಳಿದ ತಕ್ಷಣ ಅದು ಬೇರೆ ಇಶ್ಯೂ ಆಗ್ತದೆ ರೀ, ಬೇರೆ ಪ್ರಾಬ್ಲಮ್ ಆಗ್ತೈತಿ. ಮತ್ತು ನಮ್ಮ PhD ಗೈಡ್, ಮೊದಲಿನ PhD ಗೈಡ್ ಅವ್ರಿಗೆ ಬೇಡದು ಸರ್, ನೀವು ಹೇಳಿರಿ, ನೀವು ಹೇಳಿದಾಗ ನಾನು ಈ ನೆಟ್ ಸೆಟ್ದು ಟೈಪಿಂಗ್ ಮಾಡ್ಸೀನಿ ರೀ, ನಂದೆಲ್ಲ ನನ್ನ ಕಡೆ ಇರುವಂಥ ಒಂದು 80,000 ರೂಪಾಯಿ ನಾನು ಖರ್ಚು ಮಾಡೀನಿ, 50,000 ರೂಪಾಯಿ ಕೊಡ್ರಿ, ಆಮೇಲೆ ನಾನು ನಿಮ್ಗೆ ಕೊಡ್ತೀನಿ, ನನ್ನ ಹತ್ರ ದುಡ್ಡಿಲ್ಲ, ನೀವು ಹೇಳಿರಿ ಅಂತ ತಿಳ್ಕೊಂಡು ನಮ್ಮ PhD ಗೈಡ್ ನನಗೆ ಹೇಳಿದರು, ನಿಂದು ಒಂದು ಬುಕ್ ಪಬ್ಲಿಷ್ ಮಾಡೋಣ ಅಂತ, ನೀನೆಲ್ಲ ಟೈಪಿಂಗ್ ಮಾಡ್ಕೊಂಡು ಬಾ ಅಂತೇಳಿ. ಆ ಟೈಪಿಂಗ್ ದುಡ್ಡು ನನ್ನ ಹತ್ರ ಇರಲಿಲ್ಲ. ಅವ್ರಂದ್ರೆ ನೀನೇ ಟೈಪಿಂಗ್ ಮಾಡೋಸ್ ಅಂತೇಳಿ ಅದು ಖರ್ಚು ಮಾಡಿದ್ದೆ ನಾನು. ಇನ್ನು ಹಾಸ್ಪಿಟಲ್ ಕೊಡ್ಲಿಕ್ಕೆ ದುಡ್ಡು ಇರಲಿಲ್ಲ ರೀ. ಮುಂದೆ ಅವ್ರಿಗೆ ಅಂದೆ, ಇವತ್ತು ಹೆಲ್ಪ್ ಮಾಡಿರಿ ಸರ, ಮತ್ತೆ ಪೇಮೆಂಟ್ ಆಗನು ಕೊಡ್ತೀನಿ. ಆಮೇಲೆ ಅವರು ಕೊಡಲಿಲ್ಲ ರೀ. ನಾನಂತ ಒಂದು 25,000 ರೂಪಾಯಿ ಕೊಡ್ರಿ, ಒಂದು 2 ದಿವಸ ಆಗನು ಕೇಳಿದೆ, ಅವಾಗೂ ಕೊಡಲಿಲ್ಲ ಅವರು. ನಾನಂತ ಸರ ಆಮೇಲೆ ಕೊಡ್ತೀನಂತ ನಿಮ್ಗೆ, ಪ್ಲೀಸ್ ನನಗೆ ಇವಾಗ ಹೆಲ್ಪ್ ಮಾಡಿರಿ. ಇಲ್ಲ ಅಂದರು. ಕೊಡೆಗೆ 10,000 ರೂಪಾಯಿ ಕೊಡು ಅಂತ ಹೇಳಿದೆ. ಅವಾಗೂ ಅವ್ರಂದ್ರೆ ಆಯ್ತು 10,000 ರೂಪಾಯಿ ಕೊಡ್ತೀನಿ ಅಂತಂದರು. ಆಮೇಲೆ ನಮ್ಮ ತಂದೆಯವರು ಅವ್ರ ಮನೆಗೆ ಹೋಗಿದ್ದರು. ಎಲ್ಲಿ ಸೊಲ್ಲಾಪುರಲಿಂದ ಲಾತೂರು ಅಂತೇಳಿ ಊರು ಬರ್ತೈತಿ, ಅಲ್ಲಿ ಹೋಗಿದ್ದರು. ಅವರು ಅಲ್ಲಿ ಇರ್ತಿದ್ರು. ಹೋದಾಕರ ಟೈಪಿಂಗ್ ಮಾಡಿದೆಲ್ಲ ತೊಗೊಂಡು ಬಾ ಅಂತಿದ್ರು. ನಮ್ಮ ತಂದೆ ತಗೊಂಡು ಅವ್ರಿಗೆ ಕೊಟ್ಟಿದ್ದರು. ಅದನ್ನು ತೊಗೊಂಡು DTP ಮಾಡಿದೆಲ್ಲ ಒಂದು ಪೆಂಡ್ರವ್ ತೊಗೊಂಡು ಸಿಕ್ಕಾಪಟ್ಟೆ ನಮ್ಮ ಅಪ್ಪಗೆ, ನಾನು PhD ಗೈಡ್ ಇದ್ದೀನಿ, ನನಗೆ ರೊಕ್ಕ ಬಿಡ್ತಾನೆ ನಿಮ್ಮ ಮಗ, ನಾನಂತ ಹೆಲ್ಪ್ ಬೇಡಿದ್ದೆ. ಮತ್ತು ನಿಮ್ಗೆ ಆಮೇಲೆ ಕೊಡ್ತಂತ ಹೇಳೀನಿ ನಾನು. ಅವ್ರು ಕೊಡಲಿಲ್ಲ. ಆವಾಗ 10,000 ಕೊಡ್ತಾರಂತ ಅಂದ ತಕ್ಷಣ ನಾನು BLDಯಿಂದ ನಮ್ಮ ಮಾವವ್ರದ್ದು ಕಡಿಮೆ ಆಗ್ತಂತ ತಿಳ್ಕೊಂಡು ನಾನು ನಮ್ಮ ಹಳೆಯನಿಗೆ ನಾನು ಕರೆಸಿದ್ದೆ. ಅವಾಗ ಸಣ್ಣ ಹುಡುಗ ಅವನು, ನಾನೇ ಬರ್ತೀನಿ ದಮ್ಮ ಅಂತೇಳಿ ಉಮರಗ, ಲಾತೂರು ಜಿಲ್ಲೆ ಉಮರಗ, ಅಲ್ಲಿ ನಾವು ಇಲ್ಲಿಂದ ಗಾಡಿ ಮೇಲೆ ಹೋಗ್ತಾಯಿದ್ವಿ 2 ವೀಲರ್. ಅಷ್ಟು ನಡೆದೊಳಗೆ BLDಯಿಂದ ನಮ್ಮ ಮಾಮವ್ರದ್ದು ಅಲ್ಲಿ ಹಾಸ್ಪಿಟಲ್ ಇದ್ದವ್ರು ಫೋನ್ ಮಾಡಿದ್ರೆ, ಇಲ್ಲ ನಿಮ್ಮ ಮಾಮ ಸರಿ ಹೋಗಿದ್ದಾರೆ, ಅವರು ಈಗ ಇಲ್ಲ ಅಂತ. ಭಾಳ ಕೆಟ್ಟ ಅನ್ನಿಸ್ತು ನನಗೆ. ಒಂದು 10,000 ರೂಪಾಯಿನೂ ನನಗೆ ಕೊಡೋದಾಗಲಿಲ್ಲಲ್ಲ ಅವರಿಗೆ, ಮಾವರಿಗೆ. ಹಿಂಗೆ ತಿಳಿದು ಅದೊಂದು ನೋವು, ನಂದು ದೊಡ್ಡ ನೋವು ಅದು. ಆಮೇಲೆ ನಮ್ಮ ಮಿಸ್ಸಸ್ ಅವರು ದೊಡ್ಡ ಅಳ್ತಾಯಿದ್ರು, ಇಲ್ಲ ಹಳೆಯ ಹೈಸ್ಕೂಲ್ ಟೀಚರ್ ಅಂತೇಳಿ ನೀವು ಬೇಡಿದ್ರಿ, ಬಟ್ ನಿಮಗೆ 50,000 ಕೊಡೋದಾಗಲಿಲ್ಲ, 25,000 ಕೊಡೋದಾಗಲಿಲ್ಲ, 10,000 ಕೊಡೋದಾಗಲಿಲ್ಲ. ಭಾಳ ಕಷ್ಟದಾಗಿದ್ದೀವಿ ನಾವು. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಬೇಡ ಅಂತ ತಿಳ್ಕೊಂಡಿದ್ದೀವಿ. ಬಟ್ ಆದ್ರೂ ಹಿಂಗೆ ನಮ್ಮ ಮಿಸ್ಸಸ್ ಭಾಳ ಅಳ್ತಿದ್ರು. ನಂದೆ ನನಗೆ ಭಾಳ ಕೆಟ್ಟ ಅನ್ನಿಸ್ತು. ಇನ್ನು ನಾವು ಏನಪ್ಪ ಲೈಫ್. ನಾನಂದ್ರೆ ನಮ್ಮ PhD ಗೈಡ್ಗೆ, ಸರ ನೀವು ಬುಕ್ ಪಬ್ಲಿಷ್ ಮಾಡ್ತಂತ ಹೇಳಿದ್ರಿ, ಬುಕ್ ಪಬ್ಲಿಷ್ ಮಾಡಿದ ಮೇಲೆ ಬುಕ್ ಸೆಲ್ ಮಾಡಿದ ಮೇಲೆ ನಂಗೆ ದುಡ್ಡು ಕೊಡ್ತಾ ಅಂತ ಹೇಳಿದ್ರಿ, ಈಗೇ ನನಗೆ ಹೆಲ್ಪ್ ಮಾಡಿಲ್ಲ, ಮುಂದೆ ನೀವೇನು ಮಾಡ್ತೀರಿ? ನಾನು ಈ ಕಡೆ ಬಂದೆ, ನಮ್ಮ ಮಾಮೂರು ಮಣ್ಣು ಅಂತ ಎಲ್ಲ ಆಯಿತು. ಒಂದು 8 ದಿವಸ ಆದಮೇಲೆ ನಮ್ಮ PhD ಫೋನ್ ಮಾಡಿದ್ರು ನನಗೆ, ದಾನಯ್ಯ ಬಾ ನಿನಗೆ ಬುಕ್ ಮಾಡೋಣ ಅಂತ. ಬೇಡ ಸರ್ ಅಂತ ಹೇಳಿದೆ. ಬೇಡ್ರಿ, ಯಾಕೆ? ಇಲ್ಲ, ಈಗೇ ನೀವು ಹೆಲ್ಪ್ ಮಾಡಿಲ್ಲ, ಮುಂದೆ ನಾಳೆ ನೀವು ನನ್ನ ಬುಕ್ ಪಬ್ಲಿಷ್ ಮಾಡಿ ನೀವು ಮಾರಾಟ ಮಾಡಿದ ಮೇಲೆ ನೀವು ಅವಾಗ ನನ್ನ ದುಡ್ಡು ಏನು ಕೊಡ್ತೀರಿ, ನನಗೆ ಏನು ಗ್ಯಾರಂಟಿ? ಈಗೇ ನೀವು ನನಗೆ ಕಷ್ಟದೊಳಗಿದ್ದಕ್ಕಾರ ಸಹಾಯ ಮಾಡಿಲ್ಲ, ಬೇಡ. ಇಲ್ಲ ಮತ್ತು ನಾಳೆ ನಿನ್ನ PhD ಕೊಡೋಂಗಿಲ್ಲ ಅಂದರು. ಬಿಡ್ರಿ ಸರ್, ನನ್ನ PhD ತೊಗೊಂಡು ಏನು ಸುಡೋದದ, PhDನೂ ಬೇಡ, ಏನೂ ಬೇಡ ಅಂತಂದೆ. ಅದು ಮುಂದೆ ದೊಡ್ಡ ವಿಷಯ ಆಯಿತು. ಆಮೇಲೆ ಅವ್ರು ಹೋಗಿ ಯೂನಿವರ್ಸಿಟಿ VCಗೆ ಹೋಗಿ ನನ್ನ ಬಗ್ಗೆ ಕಂಪ್ಲೇಂಟ್ ಮಾಡಿದ್ರು. ನನ್ನ ಮನೆಗೆ ಬಂದು ದುಡ್ಡು ಕೊಡ್ತಂದ ನನ್ನ ದಾನಯ್ಯ, ಇನ್ನು ಒಬ್ಬ ಸ್ಟೂಡೆಂಟ್, ಹೀಗೆಲ್ಲ ಏನೇನು ಮಾಡಿದ್ರು. ಆಮೇಲೆ ವಿಷಯ ಭಾಳ ಐತೆ ರೀ. ನನ್ನೊಬ್ಬರು ಫ್ರೆಂಡ್ ಯೂನಿವರ್ಸಿಟಿ ಒಳಗೆ ರಿಜಿಸ್ಟರ್ ಅದಾರೆ, ಅವ್ರಿಗೆ ಹೇಳಿದೆ ನಾನು. ಅವರಂದರು ಹೋಗಿ VC ಅವ್ರಿಗೆ ಭೇಟಿಯಾದೆವು, ನಾನೆಲ್ಲ ಡಾಕ್ಯುಮೆಂಟ್ಸ್ ತೋರಿಸಿದೆ ನಾನು. ಹಿಂಗೊಂದು ಇಶ್ಯೂ, ಅದು ದೊಡ್ಡ ಕತೆ ಆಯಿತು. ಅದು ಕತೆ ನಿಮಗೆಲ್ಲ ಹೇಳ್ಕೊಂಡು ಕೊಡೋಂಗಿಲ್ಲ ಈಗ, ಪ್ಲೀಸ್. ಈಗ ನನ್ನ ಮಿಸ್ಸಸ್ ಏನಂದಳು, ನೋಡ್ರಿ ಅವಾಗಂತೂ ಮಾಮೂರಿಗೆ ಹೆಲ್ಪ್ ಮಾಡಿಲ್ಲ, ಈಗಾದ್ರೂ ಅವಾಗ ಹೆಲ್ಪ್ ಮಾಡಮ್ಮ. ಆಯ್ತು ಆರಾಮ, ಈಗೇನು ಎಲ್ಲ, ಯಾಕಂದ್ರೆ ಕರುನಾಡಿನ ಎಲ್ಲ ವಿದ್ಯಾರ್ಥಿ ಬಳಗದವ್ರನ್ನ ಆಶೀರ್ವಾದ ಮಾಡಿ ಈಗೊಂದು ಸ್ವಂತ ದುಡಿಮೆಯಿಂದ, ಪರಿಶ್ರಮದಿಂದ, ನಿಮ್ಮೆಲ್ಲರ ಆಶೀರ್ವಾದದಿಂದ 4 ದುಡ್ಡು ಏನು ಬಂದೈತಿ ಅದನ್ನು ಖರ್ಚು ಮಾಡಮ್ಮ ತಗೋ ಅಂತೇಳಿ ಬಂದೀವ್ರಿ. ಇವಾಗ ಕಂಪ್ಲೀಟ್ ನೆಮ್ಮದಿಯಿಂದ ಅದಾರ. ಇನ್ನು 2-3 ದಿವಸ ಒಳಗೆ ಅವ್ರಿಗೆ ಡಿಸ್ಚಾರ್ಜ್ನೂ ಕೊಡೋರು ಅದಾರ. ಬಟ್ ನಾಳೆ ನಾವು ಹೋಗಬೇಕು. ನಮ್ಮ ಮಿಸ್ಸಸ್ ತಂಗಿ ನಾಳೆ ಬರೋರು ಅದಾರ ಅವರು. ಹೀಗಾಗಿ ನಮಗೆ ವಿಡಿಯೋ ಮಾಡೋದಾಗಿಲ್ಲ ರೀ.
ವಿಡಿಯೋ ಸರ್ ಇದು ನಿಮ್ಮ ಪರ್ಸ್ನಲ್ ಕತೆ ಎದಕ್ಕೆ ಹೇಳ್ತಾ ಇದ್ದೀರಿ ನೀವು? ಪರ್ಸ್ನಲ್ ಕತೆ ಹೇಳೋ ಉದ್ದೇಶ ಏನು ಗೊತ್ತದ ರೀ? ಪರ್ಸ್ನಲ್ ಕತೆಯಿಂದ ನಾನು 5 ದಿವಸದಿಂದ ಸ್ನಾನ ಇಲ್ಲ ರೀ. ಇವತ್ತು ನನ್ನ ಬರ್ತ್ಡೇ, ಇದು ನನ್ನ ಬರ್ತ್ಡೇ ಸೆಲೆಬ್ರೇಷನ್. ಏನು ಬರ್ತ್ಡೇ ಮಾಡೋದು? ಹಾಸ್ಪಿಟಲ್ ಒಳಗೆ ಬರ್ತ್ಡೇ ರೀ. ನಮ್ಮ ಮಿಸ್ಸಸ್ ಅಂದ್ರೆ ಏನು ರೀ ಇರ್ಲಿ ಬಿಡೋ ಅಂತ ಹೇಳ್ದೆ. ಸ್ನಾನ ಮಾಡಿಲ್ಲ ಇದ್ರ ಅರ್ಥ ಏನು? ಇರಲಿ. ಇಲ್ಲಿ ಹಂಗೆ ನೋಡಿದ್ರೆ ವಿಜಯಪುರದೊಳಗೆ ಸಾಕಷ್ಟು ವಿದ್ಯಾರ್ಥಿ ಬಳಗದವ್ರು ಅದಾರೆ, ನಮ್ಮ ರಿಲೇಟಿವ್ದವ್ರು ಎಲ್ಲರೂ ಅದಾರೆ. ಯಾರಿಗೆ ಹೇಳಿದ್ರು ಬಂದು ಹೆಲ್ಪ್ ಮಾಡ್ತಾರೆ. ಬಟ್ ಬೇಡ ಪಾಪ, ನಮ್ಮ ಭಾರ ಇನ್ನೊಬ್ರಿಗೆ ಬೇಡ. ನಾನು ನೋಡ್ರಿ, ನಾನು ಶ್ರೀಮಂತರ ಜೊತೆಗೆ, ದೊಡ್ಡವ್ರ ಜೊತೆಗೆ, ಅಧಿಕಾರವಂತವ್ರ ಜೊತೆಗೆ ಒಡನಾಟ ಹೊಂದಿಲ್ಲ. ಹಾಂ, ದೊಡ್ಡವ್ರು ಅದಾರ, ಶ್ರೀಮಂತರು ಅದಾರ, ಅವ್ರ ಜೊತೆಗೆ ಒಡನಾಟ ಹೊಂದಿಲ್ಲ ಅಂತ ತಿಳ್ಕೊಂಡು ಬೇಜಾರಲ್ಲ. ಆದರೆ ನನ್ನಿಂದ ಒಬ್ಬ ಪ್ರಾಮಾಣಿಕರು, ನನ್ನ ಮೇಲೆ ನಂಬಿಕೆ ಇಟ್ಟವರು ನನ್ನಿಂದ ದೂರ ಹೋಗಬಾರ್ದು ಅನ್ನೋ ಉದ್ದೇಶದಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವೀಕ್ನೇ ನೆಟ್ ಎಕ್ಸಾಮ್ ಇದೆ. ಮತ್ತು ನೆಟ್ ಎಕ್ಸಾಮ್ ಸಲುವಾಗಿ ನೀವೇನು ವಿಡಿಯೋನ ಮಾಡ್ತಾಯಿಲ್ಲ ಅಂದ್ಬೇಕು. ಮತ್ತು ಉಪಯೋಗ ಏನು ರೀ ಸರ್? ನಿಮ್ಮ ಮಾತು ಕೇಳಿ ಏನು ಯೂಸ್, ನೀವೇನು ವಿಡಿಯೋ ಮಾಡ್ತಾಯಿಲ್ಲ ಅಂತೇಳಿ ಹಿಂಗೆ ಅನ್ಬೋದು. ಹಿಂಗೆ ತಿಳಿದು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ ರೀ. ಮತ್ತು ಸರ್ 5 ದಿವಸ ಏನು ಮಾಡಿರಿ ಹೇಳ್ರಿ ನಾವು? ಒಂದೊಂದು ಕ್ಷಣನೂ ಭಾಳ ಇಂಪಾರ್ಟೆಂಟ್ ಐತೆ ನನಗೆ. ಒಂದೊಂದು ಕ್ಷಣ ನಾನು ಏನು ಮಾಡೀನಿ ಗೊತ್ತಾ? ಇಲ್ಲಿ ಈ ಕೈ ಒಳಗೆ ಬುಕ್ ಐತಲ್ಲ, ಇದು ಬುಕ್, ಇಡೀ ಬುಕ್ ನಾನು ಎಡಿಟ್ ಮಾಡಿಬಿಟ್ಟಿನಿ ರೀ. ಎಲ್ಲ ಹೊಸ ಬುಕ್ ಬರೆದ್ಬಿಟ್ಟಿನಿ. ಹಾಸ್ಪಿಟಲ್ದೊಳಗಿದ್ದು ಹೊಸ ಬುಕ್ ಬರೆದ್ರಿ. ಹೌದು, ಹಾಸ್ಪಿಟಲ್ದೊಳಗೆ ಇರೋದು, ಇಲ್ಲೇ ಮನ್ಕೊಳ್ಳೋದೈತಿ. ಅವ್ರಿಗೇನು ಔಷಧ ಗುಳಿಗೆ ತೊಗೊಂಬರೋದು, ಮೆಡಿಕಲ್ಗೆ ಹೋಗೋದು, ಟ್ಯಾಬ್ಲೆಟ್ಸ್ ತಂದು ಕೊಡೋದು, ಹೆಲ್ಪ್ ಮಾಡೋದು. ನಮ್ಮ ಮಿಸ್ಸಸ್ಗೆ ಪಾಪ ಅವ್ರಿಗೆ ಶಿಕ್ಷಣ ಇಲ್ಲ, ಅವ್ರಿಗೆ ಗೊತ್ತಾಗಲ್ಲ. ಸಂಗೀತ ಮೇಡಮ್ ಇದು ಬುಕ್ ಐತೆ ನೋಡ್ರಿ. ಇದು ಬುಕ್, ಈ ಬುಕ್ ಇದು ಎಲ್ಲ ಕಂಪ್ಲೀಟ್. ಇದನ್ನು ನಾನು ಏನು ಮಾಡೇನಿ ರೀ, ಈ ಹೊಸದಾಗಿ ಒಂದು ಬುಕ್ ಬರೋದೈತಿ. ಇದು ಬುಕ್ ಎಲ್ಲ ಚೇಂಜ್ ಮಾಡಿಬಿಟ್ಟಿನಿ. ಬುಕ್ದೊಳಗಿಂದ ಎಷ್ಟು ತಪ್ಪುಗಳಿದ್ದು, ಸ್ಪೆಲ್ಲಿಂಗ್ ಮಿಸ್ಟೇಕು, ಸೆಂಟೆನ್ಸ್ ಕನ್ಸ್ಟ್ರಕ್ಷನ್ ಆಗಲಿ, ಏನೇನು ತಪ್ಪುಗಳದ ಅದೆಲ್ಲ ತಿದ್ದೀನಿ ರೀ ನಾನು. ಈ 5-6 ದಿವಸದೊಳಗೆ ನಾನು 2 ಬುಕ್ ಬರ್ದೇನಿ ರೀ. ಇಲ್ಲಿ ಹಾಸ್ಪಿಟಲ್ದೊಳಗೆ ಇದ್ಕೊಂಡೆ. ಇದು ಒಂದು ಬುಕ್, ಇದು ಇಂಗ್ಲೀಷ್ ಲಿಟ್ರೇಚರ್ ಥಿಯರಿ ಬುಕ್. ಆಮೇಲೆ ವ್ಯಾಲ್ಯೂಮ್ ನಂಬರ್ 5 ಅಂತೇಳಿ ಐತಿ, ಇಂಗ್ಲೀಷ್ ಲಿಟ್ರೇಚರ್ದು ವ್ಯಾಲ್ಯೂಮ್ ನಂಬರ್ 5. ಇವು 2 ಬುಕ್ ಹೊಸ ವರ್ಷದೊಳಗೆ ಪಬ್ಲಿಷ್ ಮಾಡ್ತೀನಿ ರೀ. ಈಗೆಲ್ಲ ಕಂಪ್ಲೀಟ್ ಬರೆದ್ಬಿಟ್ಟಿನಿ ನಾನು. 5-6 ದಿವಸ ಆಯ್ತು ಹಾಸ್ಪಿಟಲ್ದಾಗ ಇದ್ದು ನಾನು ಮಾಡಿದ್ದು ಕೆಲಸ. ಇವು 2 ಬುಕ್ ನಮ್ಮ ಅತ್ತೆಯವ್ರಿಗೆ ಅರ್ಪಣೆನೆ. ಯಾಕಂದ್ರೆ ಹೆಡ್ ಮಾಸ್ಟ್ರ್ ಮೊದಲೇ ನಮ್ಗೆ ರಜಾ ಕೊಡ್ತಿದ್ದಿಲ್ಲ ರೀ. ನಮ್ಮ ಅತ್ತೆಯವ್ರಿಗೆ ಹಿಂಗೆ ಆಗ್ಯದ ತಿಳ್ಕೊಂಡು ಇಲ್ಲಿದೆಲ್ಲ ಡಾಕ್ಯುಮೆಂಟ್ಸ್ ನಾನು ವಾಟ್ಸಪ್ ಮೂಲಕ ನಮ್ಮ ಹೆಡ್ ಮಾಸ್ಟರ್ ಸರ್ಗೆ ಅವ್ರಿಗೆ ಹೇಳಿದೆ, ಕಳಿಸಿದ್ದೆ ರೀ. ಆಮೇಲೆ ಹೆಡ್ ಮಾಸ್ಟರ್ ಸರ್ ಅವರು ಮಗಳ ಮದುವೆನೂ ಇತ್ತು. ಅಲ್ಲಿ ಮೋಹೋಳ ಅಂತೇಳಿ ಒಂದು ತಾಲೂಕು, ಅಲ್ಲಿ ಮದುವೆಗೆ ಹೋಗಿದ್ದೆ. ಅಲ್ಲಿ ಶಿವಾಜಿ ಮಹಾರಾಜರ ಒಂದು ಪ್ರತಿಮೆಯನ್ನು ಅವರಿಗೆ ಗಿಫ್ಟ್ ಕೊಟ್ಟಿದ್ದೆ. ಮತ್ತು ಕೊಡಬೇಕಲ್ರಿ, ಹೆಡ್ ಮಾಸ್ಟರ್ ಅದರ ಅಷ್ಟು ಕೊಟ್ಟು ಅವ್ರಿಗೆ ಭೇಟಿಯಾಗಿದ್ದ ಕಾಲಾಗ ಅವರು, ಆಗಲಿ ದಾನಯ್ಯ, ಯು ಕ್ಯಾನ್ ಗೋ, ಟೇಕ್ ಕೇರ್ ಹಿಂಗೆ ಅಂತಾರೆ. ಆಗಲಿ ಗುರುಗಳೇ ಅಂತ ತಿಳ್ಕೊಂಡು ರಜೆ ತೊಗೊಂಡು ಇಲ್ಲಿ ಬಂದೀನಿ ರೀ. ಅದಕ್ಕೆ ದಯವಿಟ್ಟು ಇವತ್ತು ನನ್ನ ಬರ್ತ್ಡೇ ರೀ. ನಮ್ಮ ಶಾಂತಲಕ್ಷ್ಮಿ ಒಂದು ದಿವಸ ಅವನಪ್ಪ, ನೀವು ಯಾವ ಬರ್ತೀರಿ? ಮಕ್ಕಳು ಹುಡುಗ ಎಲ್ಲಿ ಬರ್ತ್ಡೇ ಕೂಡ್ತೇಮ್ಮ? ಇಲ್ಲೇ ಹಾಸ್ಪಿಟಲ್ದೊಳಗೆ ಬರ್ತ್ಡೇ ನಮ್ಮದು. ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ, ಗೌರವ, ವಿಶ್ವಾಸ ಹೀಗೆ ಇರಲಿ. ನಿಮ್ಮೆಲ್ಲ ಶುಭಾಶಯಗಳು ನನಗೆ ಬಂದು ತಲುಪಿವೆ. ವಾಟ್ಸಪ್ ಮೂಲಕ ಭಾಳಷ್ಟು ವಿದ್ಯಾರ್ಥಿ ಮಿತ್ರರು ಮೆಸೇಜ್ ಕೂಡ ನನಗೆ ಮಾಡಿದ್ದಾರೆ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಇಲ್ಲಿಗೆ ನಾನು ನನ್ನ ವಿಡಿಯೋನ ಮುಗಿಸ್ತೀನಿ ರೀ. ಯಾಕಂದ್ರೆ ಈಗ ನಾನು ಹಾಸ್ಪಿಟಲ್ದ ಒಳಗಡೆ ಹೋಗ್ತಾಯಿದ್ದೀನಿ. ಸೊ ನೆಟ್ ಎಕ್ಸಾಮಿಗೆ ನೀವೆಲ್ಲರೂ ಚೆನ್ನಾಗಿ ಸ್ಟಡಿ ಮಾಡಿರಿ. ನೆಟ್ ಎಕ್ಸಾಮ್ ನೀವೆಲ್ಲರೂ ಪರೀಕ್ಷೆ ಪಾಸ್ ಮಾಡಿರಿ ಅನ್ನುವ ಶುಭ ಹಾರೈಕೆಯೊಂದಿಗೆ ವಿಜಯಪುರದಲ್ಲಿರುವಂಥ ಎಲ್ಲ ವಿದ್ಯಾರ್ಥಿ ಮಿತ್ರರು ಕೂಡ ಕ್ಷಮೆ ಇರಲಿ. ನಾನು ಯಾರಿಗೂ ನನ್ನ ಬಗ್ಗೆ ಏನೂ ಹೇಳೇ ಇರಲಿಲ್ಲ. ಎಕ್ಸ್ಟ್ರೀಮ್ಲಿ ಸಾರಿ. ನೆಟ್ ಎಕ್ಸಾಮ್ಗಾಗಿ ನೀವೆಲ್ಲರೂ ಓದ್ರಿ, ನಾನು ನಿಮ್ಮ ಜೊತೆಗಿದ್ದೇನೆ. ಓಕೆ.
ವಿಜಯಪುರ ಹಾಸ್ಪಿಟಲ್. ಲಿಫ್ಟ್ ಒಳಗೆ ಕೂತು ಈಗ ನಮ್ಮ ಅತ್ತೆಯವರು ವಾರ್ಡ್ ಈಗ ಜನರಲ್ ವಾರ್ಡ್ದೊಳಗೆ ಶಿಫ್ಟ್ ಮಾಡ್ಯಾರ. ಈಗ ಕಡಿಮೆ ಆಗೈತಿ ಜನರಲ್ ಶಿಫ್ಟ್ದೊಳಗೆ. ನಾಳೆ ಅಥವಾ ನಾಡ್ದು 2 ದಿವಸ ಒಳಗೆ ಡಿಸ್ಚಾರ್ಜ್ ಕೊಡೋರು ಅಂತ ಹೇಳ್ಯಾರ. ಸೊ ನಾಳೆ ನಾವು ಹೋಗಬೇಕು. ಇಲ್ರಿ ಅಲ್ಲಿ ಹೋಗಿ ಮಾತಾಡ್ರಿ. ಅಲ್ಲಿ ಒಳಗೆ ಹೋಗ್ಬಿಡ್ರಿ. ಆ ಕಡೆ ಹೋಗ್ರಿ. ಆ ಕಡೆ ಅವ್ರಿಗೆ ಕರ್ಕೊಂಡು ಆ ಕಡೆ ಹೋಗಲ್ಲ. ಯಾಕಂದ್ರಿ ಈಗ ಸ್ಪೆಷಲ್ ರೂಮ್ದಿಂದ ಎಲ್ಲಿ ನಾವು ಈ ಕಡೆ ಜನರಲ್ ವಾರ್ಡಿಗೆ ಶಿಫ್ಟ್ ಆಗೈತೆ. ಕಡಿಮೆ ಆಗ್ಯದ, ಈಗೇನು ನೋ ಪ್ರಾಬ್ಲಮ್. ಸೊ ಇವತ್ತಿನ ನಮ್ಮ ಇದು ಹುಟ್ಟುಹಬ್ಬದ ಆಚರಣೆ. ದೊಡ್ಡವರ ಸೇವೆ ಮಾಡೋದೇ ಒಂದು ದೊಡ್ಡ ಕೆಲಸ ಅಲ್ಲ. ಸೊ ನಿಮ್ಮೆಲ್ಲರ ಒಂದು ಮೆಸೇಜ್ ನನಗೆ ಬಂದು ತಲುಪಿದೆ. ಥ್ಯಾಂಕ್ ಯು ಸೋ ಮಚ್. ಈ ಕಡೆ ಸ್ಪೆಷಲ್ ರೂಮ್ ರೀ ಇದು. ಈಗಿದು ಜನರಲ್ ವಾರ್ಡ್ ಈ ಕಡೆ ಐತ್ರಿ. ಪೇಷಂಟ್ ತೋರಿಸೋದು ಬೇಡ. ಸರ್ ಏನು ದಾಡಿ ಮಾಡ್ಕೊಂಡಿಲ್ಲ, ಏನಿಲ್ಲ. ನೀವು ಕೊರೋನಾ ಪೀರಿಯಡ್ದೊಳಗೆ ಹಿಂಗೆ ಮಾಸ್ಕ್ ಹಾಕ್ಕೊಂಡೆ ಎಲ್ಲೆಲ್ಲಿ ತಿರುಗಾಡಿ ಬಂದೀನಿ ರೀ ನಾನು. ಎಲ್ಲ ರಾಜ್ಯದೊಳಗೆ ಹೋಗಿ ಎಕ್ಸಾಮ್ ಬರೆದು ಬಂದವು ನಾನು. ಆ ಟೈಮ್ದೊಳಗೆ ಕೊರೋನಾ ಪೀರಿಯಡ್ದೊಳಗೆ ಯಾರೂ ಮನೆ ಬಿಟ್ಟು ಹೊರಗೆ ಹೋಗ್ತಿದ್ದಿಲ್ಲ. ಅವಾಗ ಆಗಲಿ ನನಗೆ ಕೊರೋನಾ ಇದ್ರೇನೋ ಸತ್ತರೇನೋ ಅಂತ ತಿಳ್ಕೊಂಡು ಇದ್ದರೆ ಏನು ಸಹ ನಾವು ಮಾಡೋದು, ಸತ್ತು ಹೋಗೋ ತಿಳಿದು ಹೋಗಿಬಿಟ್ಟಿದೆ. ಎಲ್ಲ ಕಡೆ ಎಕ್ಸಾಮ್ ಬರ್ದೆ ನೋಡ್ರಿ. ಆವಾಗ ಹಿಮಾಚಲ ಪ್ರದೇಶ ಸೆಟ್ ಎಕ್ಸಾಮ್ ಬರ್ದೀನಿ ರೀ, ಅಸ್ಸಾಮದೊಳಗೆ ಬರ್ದೀನಿ, ಕೇರಳಕ್ಕೆ ಬರ್ದೀನಿ ರೀ. ಯಾವಾಗ ಕೊರೋನಾ ಟೈಮ್ದೊಳಗೆ ಎಕ್ಸಾಮ್ ಬರ್ದಿದ್ದು. ಸೊ ಇವತ್ತಿನ ಈ 19 ಇದು 42 ಕಂಪ್ಲೀಟಾಗಿ 43 ಅಲ್ಲ, ನಂದು ವಯಸ್ಸು ಎಷ್ಟು 43 ಕಂಪ್ಲೀಟ್ ಐತೆ. ಎಷ್ಟಾಯ್ತು ನಮ್ಮ ಏಜ್ ನಮಗೆ ವಿಡಿಯೋ ಕಾಲಿಂಗ್. ನಮ್ಮ ಸಂಗೀತ ಮೇಡಮ್ ಬಂದ್ರೆ ನೋಡ್ರಿ. ಓ ಸಂಗೀತ ಮೇಡಮ್, ಎಲ್ಲಿದ್ರಿ ಈಗ ನೀವು? ಎಲ್ಲಿದ್ರಿ? ಹ್ಞೂ ಅಲ್ಲ, ಕತೆ ಹೇಳಗತ್ತಿಲ್ಲ. ನೀವು ಎಲ್ಲಿದ್ರಿ ನೀವು? ಬಿಜಾಪುರದೊಳಗೆ ರೀ. ಹಾಂ. ಯಾಕ್ರಿ ಇಲ್ಲಾಕಿದ್ರಿ? ಹಾಂ, ಇವತ್ತಿನ ಹುಟ್ಟುಹಬ್ಬ ಇದೇ ನೋಡ್ರಿ ನಮ್ಮದು ಆಚರಣೆ, ಹುಟ್ಟುಹಬ್ಬದ ಆಚರಣೆ. ಹಾಂ, ಅಲ್ಲಿ ಅಮೀನ್ ಹಾಸ್ಪಿಟಲ್ದೊಳಗೆ ಇದ್ದೇವೆ ರೀ. ಅಲ್ಲಿ ಒಳಗೆ ಮೇಡಮ್ ನಾವು ಇವ್ರದ್ದು ಅವಾಗ ಅಲ್ಲಿ ಅಡ್ಮಿಟ್ ಮಾಡ್ಯಾರ. ಇವ್ರು ಅವ್ವ ಅಂದ್ರೆ ನಮ್ಮ ಅತ್ತಿರಿ. ಮತ್ತು ಏನು ರೀ ದಾನ ಇಲ್ಲಿನೂ ವಿಡಿಯೋ ಮಾಡ್ತಾನಲ್ಲ ರೀ. ನಮ್ಮ ಮಳೆ ಹುಟ್ಟೋದ್ರಿ ಬೈತಾರೆ. ಈಗ ಅವ್ರನ್ನ ಬೈಯಂಗಿಲ್ಲ ರೀ. ಅಳಿಯ ದೇವರು. ಬರ್ರಿ. ಓ ಮೇಡಮ್, ಎಲ್ಲರಿಗೆ ಧನ್ಯವಾದ ಹೇಳ್ರಿ ಪಾಪ. ಅವ್ರೆಲ್ಲರೂ ಯಾಕೆ ಹೇಳಿಲ್ರಿ ಎಲ್ಲಗತ್ತಾರ ಅವ್ರು. ನಮಸ್ಕಾರ ರೀ. ಹಾಂ, ಹುಟ್ಟುಹಬ್ಬ ಚಲೋ ಐತ್ರಿ ಇವತ್ತು. ಎಲ್ಲರಿಗೂ ಧನ್ಯವಾದ. 400 ಜನ ಪರೀಕ್ಷೆ ಪಾಸ್ ಆಗ್ಯಾರ ಕೆಸೆಟ್. ಹಾಂ, ಎಲ್ಲರಿಗೆ ಅಭಿನಂದನೆ ಹೇಳು. ಎಲ್ಲರಿಗೆ ಅಭಿನಂದನೆ ರೀ. ಹಾಂ, ಓಕೆ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಇರಲ್ರಿ. ನಮ್ಮ ಶುಭಾಶಯ ನಿಮ್ಮ ಜೊತೆಗೆ ಇರ್ತೈತ್ರಿ. ಏನ್ರಿ? ಚಲೋ. ಶಾಂತಲಕ್ಷ್ಮಿ ಸಮರ್ಥ ಅಲ್ಲೇ ಅದ ನಾವು ಊರಾಗ. ಏನಾಗ್ಯದ? ಹಾಸ್ಪಿಟಲ್ದಾಗ ಅದ. ಯಾರಿಗೆ ಬಂದ್ ಮಾಡಲಿ? ಮತ್ತೆ ಏನತ್ರ ಮುತ್ಯ ಮುತ್ಯ ಬರ್ರಿ. ಚಾ ಐತೇನು ಮುತ್ಯ? ಹಾಂ ಹಾಂ ಹಾಂ. ಇವ್ರು ನಮ್ಮ ಮುತ್ಯಾರು ನೋಡ್ರಿ. ಮುತ್ಯಾರು ಹೆಂಗದ್ರ? ಮುತ್ಯಾರು ನಮಸ್ಕಾರ ಏನ್ರಿ? ನಮ್ಮ ಸಾಹೇಬ್ರಿಗೆ ಹೋಗ್ಯದಾಗ ಅದು. ನಮ್ಮ ಸಾಹೇಬ್ರು ನೋಡ್ಲತ್ತಾರ. ನಿಮ್ಮ ಬಗ್ಗೆ ಎಲ್ಲ ಹೇಳೀನಿ ರೀ ನಾನು. ಮುತ್ಯ ಭಾಳ ಗಟ್ಟಿ ಅದಾರ ಅಂತೇಳಿ. ಹಾಂ,
ಅವ್ರು ವಿಡಿಯೋದಾಗ ನೋಡ್ತಾರೆ ಅವ್ರು ಹಿಡಿಯೋದಾಗ ಎಲ್ಲ ಕಡೆ ಕಾಣಿಸ್ತದೆ. ಎಲ್ಲ ಕಾಣಿಸ್ತದ ರೀ ಎಲ್ಲ ಆರಾಮಾಗ್ಯದಲ್ಲ ರೀ ಆರಾಮಾಗ್ಯದ. ಇವ್ರ ಮುತ್ತೆ ಭಾಳ ಸ್ಟ್ರಾಂಗ್ ಅದಾರ ಅವ್ರ ಮುತ್ತೆ ಈಗೆಲ್ಲ ಕಡಿಮೆ ಆಗ್ಯದಲ್ಲ ಎಲ್ಲ ಕಮ್ಮಾಗ್ಯದ. ನಿಮ್ಮ ನಾಳೆಗೆ ಬಿಡ್ತಾರೆ ರೀ ಇಲ್ರಿ ಸೋಮವಾರ ಹೇಳಿ ಸೋಮವಾರ ದಿವಸ ಅವ್ರು ಹೇಳಿ ಪ್ರಕಾರ ಹೋಗುದ್ರಿ. ಹಾಂ ಅವಸರು ಮಾಡಿ ಹೋದ ಮತ್ತೆ ಹೆಚ್ಚಕ್ಕೆ ಮಗನ ಮತ್ತೆ ಓಡಿ ಬಂದ್ರಿ. ಈಗ 2 ದಿನ ಹೆಚ್ಚಿಗೆ ಹೋಗ್ಬೇಕ್ರಿ. ಹಾಂ ನೀವು ಹಾಗೆ ಮಾಡ್ರಿ. 2 ದಿನ ಹೆಚ್ಚಿಗೆ ನಿಂತು ಹೋಗುದು. ಹಾಂ 2 ದಿನ ಹೆಚ್ಚು ಗಡಬಡಿ ಮಾಡಿ ಗಡಬಡಿ ಮಾಡಿದ ಕಾಲಾಗ ಇಲ್ಲಿಗೆ ಬಂದ ನೋಡ್ರಿ ವಿಷಯ. ನಂದು ಹೋಗಿದ್ದು 3ನೇ ಸಲ ರೀ. ಅವಾಗ ಅವ್ರು ಹೇಳ್ದಂಗೆ ಕೇಳಿದ್ರೆ ಕಡಿಮೆ ಮಾತು. ಹಾಂ ರೀ ನಾವು ಹೋಗ್ತೇವ್ರಿ ಡಿಸ್ಚಾರ್ಜ್ ಮಾಡಿ ಬಿಡ್ತಾರೆ ಅವರು. ಜವಾಬ್ದಾರಿ ತೊಗೊಳಲ್ರಿ ಅವ್ರು ಹೇಳ್ದಂಗೆ ಕೇಳ್ಬೇಕಾ. ಹಾಂ ಏನು ಕೆಲಸ ಏನು ಮಾಡ್ತೀರಿ ನೀವು? ಒಂದು 7-8 ಹತ್ತು ಆಡು ಕಾಯ್ತೀನಿ ರೀ. ಹಾಂ ಆಡುಗಳ್ರಿ ಆಡುಗಳು ಕೈತ್ರಿ. ಹಾಂ ಹಾಂ ಹೊಲದೊಳಗೆ. ಹಾಂ ರೀ ಹಾಂ 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 ಆಡುಗಳು ಕೌದು ರೀ. ಸ್ವತಃ ನೀವೇ? ಹ್ಞೂ ರೀ ಒಬ್ಬನೇ ಮಗ ಅನ್ರಿ. ಒಬ್ಬರೇ ಮಗ? 4 ಮಂದಿ ಹೆಣ್ಮಕ್ಳು. ಹಾಂ ನಮ್ಮ ಈ ಮುತ್ತೆಯವ್ರದಿಂದ ನಮಗೆ ಪ್ರೇರಣೆ ಸಿಕ್ಕದ್ರಿ. 8 ದಿವಸ ಆಯ್ತು. ಇವತ್ತು ಮುಂಜಾನೆ ಮುತ್ತೆ ಬಂದು ನನಗೇನು ಕೇಳಿದ್ರು, ಸರ್ ಇದೇನು ಲೆಕ್ಕಪತ್ರ ಮಾಡ್ಲಾಗತ್ತೀರಿ ಅಂತ ಕೇಳಿದ್ರು. ಕೇಳಿದೇವ್ರಿ. ಈಗೇನು ಕೇಳಿರಿ? ಮುತ್ತೆ ಏನು ಕೇಳ್ರಿ ಕೇಳ್ರಿ ಪ್ರಶ್ನೆ. ಮುತ್ತೆ ಏನು ಕೇಳಿದ್ರಿ ನನಗೆ? ಲೆಕ್ಕಪತ್ರ ರೀ. ಹಾಂ ದಿನ ರಾತ್ರಿ ಏನು ಮಾಡ್ತೀರಿ ಸರ್ ಅಂದ್ರೆ ಹ್ಞೂ ರೀ ಸರ್ ಅದೆಲ್ಲ ಬರೀತೀರಿ. ಇದು ಯಾರು ರೀ ರಾತ್ರಿ ಕೂತು ನಾ ಇಲ್ಲಿ ಕೆಲಸ ಮಾಡೋ ಮುತ್ತೆ ಕೇಳಿದ್ರೆ ನಾನು, ನೀವು ದಿನ ಏನು ಮಾಡಕತ್ತೀರಿ ಸರ್ ಅಂತೇಳಿ. ನಾನು ಮುತ್ತೆಯವ್ರಿಗೆ ಮುತ್ತೆಯವ್ರದ್ದು ಒಂದು ಬುಕ್ ಬರ್ಲಿಕ್ಕತ್ತೀನಿ ರೀ ಅಂತಂದು. ಹಾಂ ಮುತ್ತೆಯವ್ರದಿಂದ ಇಷ್ಟು ಪ್ರೇರಣೆ ಅಲ್ರಿ, ಅವ್ರು ಒಬ್ಬರೇ ಅದಾರೆ, ಅಷ್ಟು ಗಟ್ಟಿ ಅದಾರ ಅವ್ರು. ಹಾಂ ಮುತ್ತೆ ಎಲ್ಲರಿಗೆ ಆಶೀರ್ವಾದ ಮಾಡಿರಿ. ಹಾಂ ಎಲ್ಲರ ಪರೀಕ್ಷೆ ಪಾಸ್ ಆಗಿರತ್ತೆ ಹೇಳ್ರಿ. ಹಾಂ ಓಕೆ ಹಾಂ ಮುತ್ತೆ ನಿಮ್ದು ಯಾವ್ರು ರೀ? ರೇವತ್ಗಾಯಿ. ರೇವತ್ಗಾಯಿ ಇಂಡಿ ತಾಲೂಕು ರೀ. ಇಂಡಿ ತಾಲೂಕು. ಯಾವ ಜಿಲ್ಲಾ ರೀ? ಜಿಲ್ಲಾ ವಿಜಾಪುರ. ವಿಜಾಪುರ. ಹಾಂ ಆಯ್ತು ಓಕೆ ಓಕೆ. ಮತ್ತೆ ಇವತ್ತು ಹುಟ್ಟುಹಬ್ಬ ಅದ ರೀ, ಬರ್ತ್ಡೇ ಅದ ರೀ. ಇಲ್ಲೇ ದವಾಖಾನೆಗೆ ಆಚರಣೆ ಆಯ್ತು ನಮ್ಮದು. ಮತ್ತೆ ಹ್ಯಾಂಗೆ ಬರ್ತದೆ ಹಂಗೆ ಹೋಗ್ಬೇಕಲ್ರಿ. ಬಂದಾಗ ಆದ್ರೂ ಬಂದಾನಿಲ್ಲತ್ತರಿ ಅದಕ್ಕೂ ಆಶೀರ್ವಾದ ಮಾಡಿ. ಯಾವುದು ಬಂದಾನಿಲ್ರಿ. ಅರೇ ಬಾಪ್ರೆ ಸರ್ ಥ್ಯಾಂಕ್ ಯು ಸರ್. ಇಲ್ಲ ಬೇಡ ಬೇಡ ಪಾಪ